ರೇಣುಕಾಸ್ವಾಮಿ ಪ್ರತಿಯೊಬ್ಬ ವ್ಯಕ್ತಿಗೂ, ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರುವಂತಹ ಒಂದು ಹೆಸರು. ಈ ವ್ಯಕ್ತಿ ಹೋದ ವರ್ಷ ಸತ್ತೋಗಿರ್ತಾರೆ. ಸೊ ಇವರನ್ನ ಯಾರೋ ಕೊಲೆ ಮಾಡಿ ಎಲ್ಲೋ ಎಸ್ತು ಹೋಗಿರ್ತಾರೆ ಅಂತ ಹೇಳಿ ಗೊತ್ತಾಗಿ ನಂತರ ಆ ಕೊಲೆ ಒಬ್ಬ ಕನ್ನಡದ ನಟನ ಮೇಲೆ ಬರುತ್ತೆ. ಆ ನಟ ಬೇರೆ ಯಾರು ಅಲ್ಲ, ಕನ್ನಡ ಇಂಡಸ್ಟ್ರಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಈಗ ದರ್ಶನ್ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಚಿತ್ರದುರ್ಗದಲ್ಲಿ ನಿನ್ನೆ ರೇಣುಕಾಸ್ವಾಮಿಯ ಮಗು, ಏನು ಗಂಡು ಮಗು ಹುಟ್ಟಿದೆ, ಆ ಮಗುವಿನ ಒಂದು ನಾಮಕರಣ ಇತ್ತು. ನಿಮ್ಗೆಲ್ರಿಗೂ ಕೂಡ ಗೊತ್ತು, ಎಲ್ಲ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ಗಳಲ್ಲೂ ಕೂಡ ಅದು ಬಂತು. ಆದರೆ ಆ ಒಂದು ನಾಮಕರಣಕ್ಕೆ ದರ್ಶನ್ ಹಾಗೂ ಅವರ ಪತ್ನಿ ಇಬ್ರು ಕೂಡ ಹೋಗಿದ್ರು ಅಂತ ಹೇಳಿ ಹಲವಾರು ಕಡೆ ನ್ಯೂಸ್ಗಳು ಈಗ ಹಬ್ತಾ ಇದೆ. ಅದರ ಅಸಲಿ ಕಥೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಪತ್ನಿ. ಸೊ ವಿಜಯಲಕ್ಷ್ಮಿ ಅವರು ರೇಣುಕಾಸ್ವಾಮಿಯ ಮಗನ ನಾಮಕರಣಕ್ಕೆ ಹೋಗಿ ಅವರನ್ನ ಎತ್ತಿ ಆಡಿಸಿದ್ರು, ಜೊತೆಗೆ ಅವರ ಕೈಲಾದಷ್ಟು ಸಹಾಯ ಮಾಡಿದ್ರು ಅಂತ ಹೇಳಿ ಹಲವಾರು ನ್ಯೂಸ್ಗಳು ಓಡಾಡ್ತಿದ್ವು. ಸೊ ಅದಕ್ಕೆ ಇಲ್ಲಿ ಒಂದು ಪ್ರೂಫ್ ಇದೆ. ಅಲ್ಲಿ ಕಾಣ್ತಿರುವಂತಹ ಮಗುನ ಏನು ಎತ್ಕೊಂಡು ಆಡಿಸ್ತಿದ್ದಾರೆ ವಿಜಯಲಕ್ಷ್ಮಿ ಅವರು, ಅದು ರೇಣುಕಾಸ್ವಾಮಿ ಅವರ ಮಗು ಅಲ್ಲ. ದರ್ಶನ್ ಆಗಲಿ ರೇಣುಕಾಸ್ವಾಮಿ ಅವರ ಮನೆಗಾಗ್ಲಿ ಯಾರು ಕೂಡ ಹೋಗಿಲ್ಲ, ವಿಜಯಲಕ್ಷ್ಮಿನೂ ಕೂಡ ಹೋಗಿಲ್ಲ. ಸ್ವತಃ ಧನ್ವೀರ್ ಆಗಿರ್ಬೋದು, ಮತ್ತೆ ದರ್ಶನ್ಗೆ ಯಾರ್ಯಾರೀಗ ಹೆಲ್ಪ್ ಮಾಡ್ಕೊಂಡಿದ್ರು, ಜೊತೆಗೆ ಈಗ ಯಾರ್ಯಾರು ದರ್ಶನ್ ಜೊತೆಗಿದ್ದಾರೆ ಅವ್ರು ಯಾರು ಕೂಡ ಅಲ್ಲಿಗೆ ಹೋಗಿಲ್ಲ, ಭೇಟಿಯನ್ನು ಕೊಟ್ಟಿಲ್ಲ. ರೇಣುಕಾಸ್ವಾಮಿ ಕುಟುಂಬಕ್ಕೂ ದರ್ಶನ್ ಅವ್ರಿಗೂ ಯಾರು ಕೂಡ ಇದುವರೆಗೂ ಕೂಡ ಮಾತನಾಡಿಲ್ಲ. ಸೊ ಆ ಕುಟುಂಬ ನಿನ್ನೆ ಅದ್ದೂರಿಯಾಗಿ ಜೋರಾಗಿ ತನ್ನ ಮೊಮ್ಮಗನ ಒಂದು ನಾಮಕರಣವನ್ನ ಅದ್ದೂರಿಯಾಗಿ ಮಾಡಿದ್ರು. ಎಲ್ಲರೂ ಕೂಡ ಹೋಗಿದ್ರು, ನ್ಯೂಸ್ ಅವರು ಕೂಡ ಹೋದ್ರು. ಅಲ್ಲಿ ಮತ್ತೆ ಅದೇ ಪ್ರಶ್ನೆ ಕೇಳಿದ್ರಿಂದ ಅವರಿಗೂ ಕೂಡ ಬೇಜಾರಾಗಿ ಅವರು ಕಣ್ಣೀರನ್ನು ಕೂಡ ಹಾಕಿದ್ರು. ಆದ್ರೆ ಈಗ ಬರ್ತಿರುವಂತಹ ಫೋಟೋಗಳು ಏನು ವೈರಲ್ ಆಗಿದ್ದಾವೆ, ವಿಜಯಲಕ್ಷ್ಮಿ ಅವರು ಹೋಗಿದ್ರು ಅಂತ ಹೇಳಿ, ಅದು ಫೇಕ್ ಸುದ್ದಿ ಆಗಿದೆ. ಸೊ ವಿಜಯಲಕ್ಷ್ಮಿ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ರೇಣುಕಾಸ್ವಾಮಿಯ ಕುಟುಂಬಕ್ಕೆ ಮಾತಾಡ್ಸಿರೋದಾಗಿರ್ಬೋದು ಅಥವಾ ಸಹಾಯ ಮಾಡಿರೋದಾಗಿರ್ಬೋದು, ಯಾವುದೂ ಕೂಡ ಇನ್ನೂ ಕೂಡ ಬಹಿರಂಗ ಆಗಿಲ್ಲ, ಅದು ಹೋಗೂ ಇಲ್ಲ. ಸೊ ನ್ಯೂಸ್ಗಳಲ್ಲಿ ಬಂದಿರೋದು ನಿಜವಾದ ಸುದ್ದಿ. ನಿನ್ನೆ ಅವರ ಮೊಮ್ಮಗನ ಒಂದು ನಾಮಕರಣನೂ ಕೂಡ ಮಾಡಿದ್ರು. ಸೊ ರೇಣುಕಾಸ್ವಾಮಿ ಇಲ್ಲದೆ ಇರೋದನ್ನ ನೆನೆಸ್ಕೊಂಡು ಕಣ್ಣೀರನ್ನು ಕೂಡ ಹಾಕಿದ್ರು. ಆದರೆ ಹಲವಾರು ಜನ ದರ್ಶನ್ ಅವರ ಪತ್ನಿ ಯಾವುದೋ ಒಂದು ಮಗುವನ್ನ ಆಡಿಸಿದ್ರು, ಅದು ಅವರ ರಿಲೇಟಿವ್ನ ಮಗು ಆಗಿತ್ತು. ಆ ಮಗುವನ್ನ ಫೋಟೋವನ್ನ ರೇಣುಕಾಸ್ವಾಮಿ ಅವರ ಮಗು ಅಂತ ಹೇಳಿಬಿಟ್ಟು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ರು. ಅದು ಹಲವಾರು ಮೇಮ್ಸ್ಗಳಲ್ಲೂ ಬಂತು, ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ವೈರಲ್ ಕೂಡ ಆಯಿತು. ಸೊ ಅದರ ಅಸಲಿಯತ್ತನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಮಾಡಿದ್ವಿ. ಸೊ ಈಗ ಆ ವಿಡಿಯೋ ಫೇಕ್ ಅನ್ನೋದು ಸಂಪೂರ್ಣ ಗೊತ್ತಾಯಿತು. ಮುಂದೆ ಏನಾದರೂ ಆಗಲಿ, ರೇಣುಕಾಸ್ವಾಮಿಗೆ ಏನಾದರೂ ಒಂದು ಅವರ ಕುಟುಂಬಕ್ಕೆ ಒಂದು ಸಹಾಯವನ್ನು ದರ್ಶನ್ ಸರ್ ಆಗಿರ್ಬೋದು ಅವರ ಕಡೆಯಿಂದ ಆದರೆ ಅದು ತುಂಬ ಒಳ್ಳೇದಂತನೂ ಅನಿಸುತ್ತೆ. ಬಟ್ ಈ ಥರ ಒಂದು ಘಟನೆಗಳು ನಡೆದಾಗ ಎಲ್ರಿಗೂ ಕೂಡ ಬೇಜಾರಾಗೋ ಸಂಗತಿ. ಅದನ್ನು ಪದೇ ಪದೇ ನ್ಯೂಸಲ್ಲಿ ಹೋಗಿ ಕೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಖಂಡಿತವಾಗೂ ಗೊತ್ತಾಗ್ತಾ ಇಲ್ಲ.